ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ರದ್ದಾಗುತ್ತಿದ್ದಂತೆ ಯಾವುದೇ ಕ್ಷಣದಲ್ಲಾದರೂ ಕೂಡ ದರ್ಶನ್ ಅವ್ರನ್ನ ಬಂಧಿಸುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮೈಸೂರಿನಲ್ಲಿರ್ತಕ್ಕಂಥ ದರ್ಶನ್ ಅವರ ನಿವಾಸದ ಮುಂಭಾಗದಲ್ಲಿ ಪೊಲೀಸರ ಬೀಟ್ ಆರಂಭವಾಗಿರ್ತಕ್ಕಂಥದ್ದು. ಈಗಷ್ಟೇ ಕೂಡ ಮೈಸೂರಿನ ನಜರ್ಬಾಗ್ ಠಾಣೆ ಪೊಲೀಸರು ಕೂಡ ಮೈಸೂರಿನಲ್ಲಿರ್ತಕ್ಕಂಥ ಸಿದ್ಧಾರ್ಥ ಬಡಾವಣೆಯಲ್ಲಿರ್ತಕ್ಕಂಥ ದರ್ಶನ್ ಅವರ ಕುಟುಂಬದ ಮನೆಯ ಮುಂಭಾಗದಲ್ಲಿ ಬೀಟನ್ನು ಹಾಕಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಸಿದ್ಧಾರ್ಥ ಲೇಔಟ್ನಲ್ಲಿರ್ತಕ್ಕಂಥ ಮುಪಾ ಕೃಪಾ ಹೆಸರಿನ ದರ್ಶನ್ ಅವರ ನಿವಾಸ ಇದಾಗಿರ್ತಕ್ಕಂಥದ್ದು. ಈ ಒಂದು ನಿವಾಸದಲ್ಲಿ ದರ್ಶನ್ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ತಾಯಿಯವರನ್ನು ನೋಡುವಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಮನೆಗೆ ಭೇಟಿಯನ್ನು ಕೊಡ್ತಿದ್ರು. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಬಂಧನವಾದಂತಹ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲಿ ಇರ್ತಕ್ಕಂತಹ ಏನು ಖಾಸಗಿ ಹೋಟೆಲ್ ಏನಿತ್ತು, ಹೋಟೆಲ್ನಲ್ಲಿ ಅವರ ಬಂಧನವಾಗಿತ್ತು. ಬಂಧನವಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದು. ಈಗ ಏನು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ರದ್ದಾಗಿದೆ. ರದ್ದಾದಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ದರ್ಶನ್ ಅವರು ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರನ್ನ ಬಂಧನವನ್ನು ಮಾಡಬೇಕು ಅಂತೇಳಿ. ಸದ್ಯಕ್ಕೆ ಆ ಹಿನ್ನೆಲೆಯಲ್ಲಿ ಈಗ ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿರ್ತಕ್ಕಂಥ ಅವರ ಒಂದು ಮನೆ ಏನಿದೆ, ಆ ಒಂದು ಮನೆಯ ಆಸುಪಾಸಿನಲ್ಲೂ ಕೂಡ ಪೊಲೀಸರ ಬೀಟ್ಗಳಾಗಿರ್ತಕ್ಕಂಥದ್ದು. ಈ ಒಂದು ಕುಟುಂಬ ಏನಿದೆ, ಈ ಒಂದು ಮನೆ ಏನಿದೆ, ಈ ಒಂದು ಮನೆ ದರ್ಶನ್ ಅವರ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಕಟ್ಟಿಸಿದಂಥ ಮನೆ. ಇದಕ್ಕೆ ಕೂಡ ಮುಪಾ ಕೃಪಾ ಅಂತ ಹೇಳಿ ಹೆಸರಿಟ್ಟಿದ್ರು. ಈ ಒಂದು ಮನೆಯಲ್ಲಿ ಅವರ ತಾಯಿಯವರು ಇರ್ತಾ ಇದ್ರು. ಈ ಒಂದು ಬೇಲ್ ರಿಜೆಕ್ಟ್ ಆದಂತಹ ಒಂದು ಸುದ್ದಿ ತಿಳಿತಿದ್ದಂತಲೇ ಕೂಡ ಸಂಪೂರ್ಣವಾಗಿ ಮನೆಯಲ್ಲಿ ನೀರವ ಮೌನ ಇರ್ತಕ್ಕಂಥ ಅವರ ತಾಯಿ ಒಳಭಾಗದಲ್ಲೇ ಕೂಡ ಇದ್ದಾರೆ. ಇನ್ನು ಈ ಒಂದು ಮನೆಯ ಗೇಟ್ ಏನಿದೆ, ಆ ಗೇಟನ್ನು ಕೂಡ ಒಳಭಾಗದಿಂದ ಬೀಗ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು. ಈ ಒಂದು ಇದಾಕಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲೂ ಕೂಡ ಈಗ ದರ್ಶನ್ ಅವರು ರಾತ್ರಿ ಮೈಸೂರಿನ ಟಿ ನರಸೀಪುರದಲ್ಲಿ ಇರ್ತಕ್ಕಂತಹ ಏನು ಫಾರ್ಮ್ ಹೌಸ್ ಏನಿದೆ, ಆ ಒಂದು ಫಾರ್ಮ್ ಹೌಸ್ನಲ್ಲಿ ಇದ್ದರೂ ಅಲ್ಲಿಂದ ತಮಿಳುನಾಡಿಗೆ ಹೋಗಿದ್ದಾರೆ ಅನ್ನೋ ಒಂದು ಸದ್ಯದ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾವ ಕ್ಷಣದಲ್ಲಿ ವಾಪಸ್ ಬಂದುವಂಥ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಬಂಧಿಸುವಂಥ ಸಾಧ್ಯತೆಗಳಿರುತ್ತೆ. ಈಗ ಸದ್ಯಕ್ಕೆ ಪೊಲೀಸರು ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.